ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನ ಕಳವು ಮಾಡಲಾಗಿದೆ. ಬಂಡೀಪುರದ ಮೂಲೆಹೊಳೆ ಸಮೀಪ ಈ ಘಟನೆಯಾಗಿದೆ. ಪ್ಲಾನ್ ಮಾಡಿ ದರೋಡೆ ಮಾಡಿರುವಂತ ಶಂಕೆ. ಅವ್ರ ಜೊತೆಗಿರುವಂತವರೇ ಯಾರೋ ಮಾಡಿರ್ತಾರೆ. ಕಾರಣ ಚಿನ್ನ ತರ್ತಾ ಇರುವಂತದ್ದು ಯಾರಿಗೆ ಗೊತ್ತಿರುತ್ತೆ? ಅವ್ರ ಜೊತೆ ಕೆಲಸ ಮಾಡಿದವ್ರಿಗೆ ಇರುತ್ತೆ, ಅವರೇ ಶಾಮೀಲಾಗಿರ್ತಾರೆ. ಚಲಿಸುತ್ತಿದ್ದ ಕಾರನ್ನ ಅಡ್ಡಗಟ್ಟಿ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ. ಅವ್ರ ಜೊತೆಗೆ ಹಿಂದೆ ಯಾರಾದ್ರೂ ಕೆಲಸ ಮಾಡಿದವರು ಇರ್ಬೋದು, ಅಥವಾ ಈಗ ಕೆಲಸ ಮಾಡ್ತಾ ಇರುವಂಥವ್ರು ಬೇರೆದವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. 100% ನೋ ಡೌಟ್. ಯಾಕೆ ಅಂತಂದ್ರೆ ಒಂದು ಕಾರ್ನಲ್ಲಿ ಏನು ಇಟ್ಕೊಂಡು ಹೋಗ್ತಾ ಇರ್ತಾರಂತ ಯಾರಿಗ್ರಿ ಗೊತ್ತಿರುತ್ತೆ? ಯಾರಿಗೆ ಗೊತ್ತಿರುತ್ತೆ? ಅವ್ರ ಜೊತೆಗಿರೋರು, ಬಿಸ್ನೆಸ್ ಮಾಡ್ತಿರೋರ ಜೊತೆ ಕೆಲಸ ಮಾಡುವಂಥವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ. ಅವರೇ ಇದರಲ್ಲಿ ಶಾಮೀಲಾಗಿರ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಇತ್ತೀಚೆಗೆ 7 ಕೋಟಿಯಷ್ಟು ರಾಬರಿ ಆಗಿತ್ತು. ಅದೇ ರೀತಿಯಾದಂಥ ಒಂದು ಪ್ರಕರಣ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ನಡೆದಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಬಂಡೀಪುರದಲ್ಲಿ ಹಾದು ಹೋಗ್ತಿದ್ದಂಥ ಕಾರಿಗೆ ಡಿಕ್ಕಿ ಹೊಡೆದು 3 ಕಾರಿನಲ್ಲಿ ಬಂದಂಥ ದರೋಡೆಕೋರರು ಕಾರಿನಲ್ಲಿದ್ದಂಥ 1.2 kg ಚಿನ್ನವನ್ನು ಒಂದು ದರೋಡೆ ಮಾಡಿ ಹೋಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇದೀಗ ಒಂದು ದೂರನ್ನು ದಾಖಲು ಮಾಡಲಿಕ್ಕೆ ಒಂದು ಪೊಲೀಸ್ ಠಾಣೆಗೂ ಕೂಡ ಒಂದು ಕೇರಳ ಮೂಲದ ವ್ಯಕ್ತಿಗಳು ಬಂದಿರತಕ್ಕಂಥ ನಾವು ಕಾಣ್ಬೋದು. ನೀವು ದೃಶ್ಯಗಳು ಗಮನಿಸಬಹುದು. ಇದೀಗ ನಾನು ಗುಂಡ್ಲುಪೇಟೆ ಪೊಲೀಸ್ ಠಾಣಾ ಎಲ್ಲಿದ್ದೀನಿ. ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ SP ASP ಸೇರಿದಂತೆ ಹಲವು ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಮತ್ತು ಕಳ್ಳತನ ಏನಾಗಿದೆ, ದರೋಡೆ ಏನಾಗಿದೆ, ಅವರಿಂದ ಕೂಡ ಒಂದು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗ್ತಿದೆ. ಈ ವಿಟಾರ ಬ್ರೀಜಾ ಏನು ಕಾರ್ ಕಾಣ್ತಿದೆ, ಈ ಕಾರಿನಲ್ಲೇ ಒಂದು ವಿನು ಮತ್ತು ಸಮೀರ್ ಎಂಬ ಇಬ್ಬರು ವ್ಯಕ್ತಿಗಳು ಕೂಡ, ಅಂದರೆ ಇವರು ಚಿನ್ನದ ವ್ಯಾಪಾರಿಗಳು, ಇವರು ಇಬ್ಬರು ಕೂಡ ಒಂದು ಬಂಡೀಪುರದ ಮೂಲಕ ಹಾದು ಒಂದು ಕೇರಳಕ್ಕೆ ಹೋಗ್ತಿದ್ರು ಅಂತ ಹೇಳ್ಬೋದು. ಬಂಡೀಪುರದಿಂದ ಹಾದು ಹೋಗ್ತಕ್ಕಂಥ ಮದ್ದೂರು ಮೂಳೆಹೊಳೆ ಚೆಕ್ ಪೋಸ್ಟ್ ನಡುವೆ ಈ ಒಂದು ಕಾರನ್ನು ಅಡ್ಡಗಟ್ಟಿ ಒಂದು ಚಿನ್ನವನ್ನು ಒಂದು ದರೋಡೆಯನ್ನು ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಸುಮಾರು 1.2 kg ಒಂದು ತೂಕವುಳ್ಳಂಥ ಒಂದು ಚಿನ್ನವನ್ನು ಅವರು ಕೊಂಡೊಯ್ತಾ ಇದ್ರು. ಒಂದು ದರೋಡೆಕೋರರು ಈ ಒಂದು ಮೊದಲಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಕಾರಿನ ಮುಂಭಾಗಕ್ಕೆ ಒಂದು ಡಿಕ್ಕಿಯನ್ನು ಹೊಡೆದಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಒಂದು ಡಿಕ್ಕಿ ಹೊಡೆದಂಥ ಪರಿಣಾಮ ಈ ಒಂದು ಕಾರಿನ ಬಿಡಿಭಾಗಗಳು ಕೂಡ ಹೇಟಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ.